ಪುರಾಣಗಳ ಪ್ರಕಾರ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠ ಎಂಬ ಅಹಂಕಾರದ ಜಗಳ ಉಂಟಾಯಿತು. ಆಗ ಶಿವನು ಒಂದು ಬೃಹತ್ ಅಗ್ನಿ ಸ್ತಂಭವಾಗಿ ಅವತರಿಸಿದನು. ಈ ಸ್ತಂಭದ ಆದಿ ಮತ್ತು ಅಂತ್ಯವನ್ನು ಯಾರು ಮೊದಲು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠ ಎಂಬ ಸವಾಲು ಹಾಕಿದನು. ವಿಷ್ಣುವು ವರಾಹ ರೂಪ ತಾಳಿ ಭೂಮಿಯನ್ನು ಅಗೆಯುತ್ತಾ ಕೆಳಗೆ ಹೋದನು. ಬ್ರಹ್ಮನು ಹಂಸ ರೂಪದಲ್ಲಿ ಮೇಲೆ ಹೋದನು. ಆದರೆ ಇಬ್ಬರಿಗೂ ಅದರ ಕೊನೆ ಸಿಗಲಿಲ್ಲ. ಅಹಂಕಾರ ಅಳಿದಾಗ ಶಿವನು ಅಲ್ಲಿ ಶಾಂತ ರೂಪದ ಅರುಣಾಚಲ ಬೆಟ್ಟವಾಗಿ ನೆಲೆಸಿದನು. ಅದಕ್ಕಾಗಿಯೇ ಈ ಬೆಟ್ಟವನ್ನು ಕೇವಲ ಕಲ್ಲು ಮಣ್ಣು ಎಂದು ನೋಡದೆ ಸಾಕ್ಷಾತ್ ಶಿವನ ಸ್ವರೂಪವೆಂದೇ ಪೂಜಿಸಲಾಗುತ್ತದೆ. ಗಿರಿ ಪ್ರದಕ್ಷಿಣೆಯ ಹಾದಿಯಲ್ಲಿ ಸಿಗುವ ಅಷ್ಟಲಿಂಗಗಳು ನಮ್ಮ ಜೀವನದ ವಿವಿಧ ಕಷ್ಟಗಳನ್ನು ದೂರ ಮಾಡುತ್ತವೆ ಎಂದು ನಂಬಲಾಗಿದೆ. ಯಮಲಿಂಗ ಇದು ದಕ್ಷಿಣ ದಿಕ್ಕಿನಲ್ಲಿದೆ. ಇಲ್ಲಿ ಪ್ರಾರ್ಥಿಸುವುದರಿಂದ ಮೃತ್ಯುಭಯ ಮತ್ತು ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತವೆ ಎನ್ನಲಾಗುತ್ತದೆ. ನೈಋತ್ಯ ಲಿಂಗ ಇದು ರಾಕ್ಷಸತ್ವವನ್ನು ಹೋಗಲಾಡಿಸಿ ಮನುಷ್ಯನಿಗೆ ಶಾಂತಿಯನ್ನು ನೀಡುತ್ತದೆ. ವಾಯುಲಿಂಗ ಉಸಿರಾಟದ ತೊಂದರೆ ಅಥವಾ ಆರೋಗ್ಯ ಸಮಸ್ಯೆ ಇರುವವರು ಇಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಪ್ರತಿ ಲಿಂಗಕ್ಕೂ ಒಂದು ಪ್ರತ್ಯೇಕ ಇತಿಹಾಸವಿದೆ. ಈ ಲಿಂಗಗಳ ದರ್ಶನ ಮಾಡದೆ ಅರುಣಾಚಲ ಯಾತ್ರೆ ಪೂರ್ಣವಾಗುವುದಿಲ್ಲ. ಕರ್ನಾಟಕಕ್ಕೂ ಮತ್ತು ಈ ಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧವಿದೆ. 14ನೇ ಶತಮಾನದಲ್ಲಿ ಹೊಯ್ಸಳ ದೊರೆ 3ನೇ ವೀರಬಲ್ಲಾಳನು ತಿರುವಣ್ಣಾಮಲೆಯನ್ನು ತನ್ನ 2ನೇ ರಾಜಧಾನಿಯಾಗಿ ಮಾಡಿಕೊಂಡಿದ್ದನು. ದೇವಸ್ಥಾನದ ಆವರಣದಲ್ಲಿ ಇಂದಿಗೂ ವಲ್ಲಾಲ ಮಹಾರಾಜ ಗೋಪುರವನ್ನು ನೀವು ನೋಡಬಹುದು. ದೇವಸ್ಥಾನದ ಪೂಜಾ ವಿಧಾನಗಳಲ್ಲಿ ಮತ್ತು ಉತ್ಸವಗಳಲ್ಲಿ ಹೊಯ್ಸಳರ ಕೊಡುಗೆ ಅಪಾರ. ಅಷ್ಟೇ ಅಲ್ಲ, ವಿಜಯನಗರದ ಕೃಷ್ಣದೇವರಾಯರು ಇಲ್ಲಿನ ಬೃಹತ್ ರಾಜಗೋಪುರವನ್ನು ನಿರ್ಮಿಸಿದರು. ನಂಬಿಕೆಗಳ ಪ್ರಕಾರ ಅರುಣಾಚಲ ಬೆಟ್ಟದ ಒಳಗೆ ಇಂದಿಗೂ ಅನೇಕ ಸಿದ್ಧ ಪುರುಷರು ಮತ್ತು ಮಹರ್ಷಿಗಳು ಅದೃಶ್ಯ ರೂಪದಲ್ಲಿ ತಪಸ್ಸು ಮಾಡುತ್ತಿದ್ದಾರೆ. ಇಲ್ಲಿನ ಅನೇಕ ಗಿಡಮೂಲಿಕೆಗಳು ಸಂಜೀವಿನಿಯಂತೆ ಕೆಲಸ ಮಾಡುತ್ತವೆ. ಈ ಬೆಟ್ಟದ ಸುತ್ತಲಿರುವ ಗಾಳಿಯನ್ನು ಸೇವಿಸುವುದೇ ಒಂದು ಭಾಗ್ಯ. ರಾತ್ರಿ ಸಮಯದಲ್ಲಿ ಬೆಟ್ಟದ ಮೇಲೆ ಕೆಲವೊಮ್ಮೆ ವಿಚಿತ್ರವಾದ ಬೆಳಕುಗಳು ಕಾಣಿಸುತ್ತದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಇದನ್ನು ಶಿವಜ್ಯೋತಿ ಎಂದು ಕರೆಯುತ್ತಾರೆ. ತಿರುವಣ್ಣಾಮಲೆ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದು ನಮ್ಮೊಳಗಿನ ಅಹಂಕಾರವನ್ನು ಸುಟ್ಟುಹಾಕುವ ಅಗ್ನಿಕ್ಷೇತ್ರ. ಗಿರಿ ಪ್ರದಕ್ಷಿಣೆ ಮಾಡುವಾಗ ಬರಿಗಾಲಿನಲ್ಲಿ ನಡೆಯುವುದು ನಮ್ಮ ದೇಹದ ನರನಾಡಿಗಳನ್ನು ಜಾಗೃತಗೊಳಿಸುತ್ತದೆ. ನೀವು ಜೀವನದಲ್ಲಿ ಒಮ್ಮೆಯಾದರೂ ಇಲ್ಲಿಗೆ ಬಂದು ಆ ಶಿವನ ಕೃಪೆಗೆ ಪಾತ್ರರಾಗಿ. ಧನ್ಯವಾದಗಳು.